1000 ವರ್ಷಗಳ ಹಳೆಯ ಚೋಳರ ಶಾಸನವೊಂದು ಕೊನೆಗೂ ತಾಯ್ನಾಡಿಗೆ ಮರಳುತ್ತಿದೆ. ಆದ್ರೆ ಇದು ಎಲ್ಲಿರಬೇಕು ಅನ್ನೋದರ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ನಮಸ್ಕಾರ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಪ್ರಾಚೀನ ಪರಂಪರೆಯ ಒಂದು ಅತ್ಯಮೂಲ್ಯ ಐತಿಹಾಸಿಕ ವಸ್ತುವಿನ ಮರಳುವಿಕೆ ಮತ್ತು ಅದರ ಹಿಂದಿರುವ ರೋಚಕ ಕಥೆಯನ್ನೇ ಬಿಡಿಸಿ ನೋಡೋಣ. ನೆದರ್ಲ್ಯಾಂಡ್ಸ್ನಿಂದ ಈ ತಾಮ್ರದ ಶಾಸನ ನಮ್ಮ ದೇಶಕ್ಕೆ ವಾಪಸ್ ಬರ್ತಿರೋದು ನಿಜಕ್ಕೂ ಒಂದು ಭರ್ಜರಿ ರಾಜತಾಂತ್ರಿಕ ಗೆಲುವು. ಖಂಡಿತವಾಗಿಯೂ ಇದು ಖುಷಿ ಪಡುವ ವಿಷಯವೇ. ಆದರೆ ಈ ಸಂತಸದ ಬೆನ್ನಲ್ಲೇ ಒಂದು ಬಹುದೊಡ್ಡ ಚರ್ಚೆ ಕೂಡ ಶುರುವಾಗಿದೆ. ಈ ಅಮೂಲ್ಯ ಶಾಸನದ ಅಂತಿಮವಾದ ಮನೆ ಯಾವುದು? ಅಷ್ಟಕ್ಕೂ ಏನಿದು ವಿವಾದ? ಇದರ ಹಿಂದಿರೋ ಇತಿಹಾಸವಾದರೂ ಏನು ಅನ್ನೋದನ್ನ ಇವತ್ತು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ಈ ಚೋಳರ ತಾಮ್ರದೆ ಶಾಸನಗಳ ಮರಳುವಿಕೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ನಡೆದ ಆ ಒಂದು ಪ್ರಮುಖ ಬೆಳವಣಿಗೆಯತ್ತ ನಮ್ಮ ಗಮನ ಹರಿಸೋಣ. ನೋಡಿ, ದಶಕಗಳಿಂದ ನೆದರ್ಲೆಂಡ್ಸ್ನ ಹೇಗ್ನಲ್ಲಿರುವ ಪ್ರಸಿದ್ಧ ಲೇಡನ್ ವಿಶ್ವವಿದ್ಯಾನಿಲಯದ ವಶದಲ್ಲಿದ್ದ ಈ ಆನೈಮಂಗಲಂ ಚೋಳರ ಕಾಲದ ತಾಮ್ರದ ಶಾಸನಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಪ್ರವಾಸ ಕೈಗೊಂಡಿದ್ದಾಗ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಅಂದ್ಹಾಗೆ ಇವು ಕೇವಲ ತಾಮ್ರದ ಹಾಳೆಗಳಲ್ಲ, ಬದಲಾಗಿ ನಮ್ಮ ಭವ್ಯ ಇತಿಹಾಸವನ್ನು ಸಾರುವ ಜೀವಂತ ಸಾಕ್ಷಿಗಳು. ಇಲ್ಲಿ ಈ 654 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಬಹಳ ಮುಖ್ಯ. ಸಿಪಿಐಎಂ ಸಂಸದರಾದ ಸು ವೆಂಕಟೇಶನ್ ಅವರು ಹೇಳುವ ಪ್ರಕಾರ ಅಮೆರಿಕ ಸೇರಿದಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಇದುವರೆಗೆ ಬರೋಬ್ಬರಿ 654 ಪುರಾತನ ವಸ್ತುಗಳನ್ನ ನಮ್ಮ ಭಾರತಕ್ಕೆ ಮರಳಿ ತರಲಾಗಿದೆ. ಅಂದ್ರೆ ಇದೊಂದು ಕೇವಲ ಆನೆಮಂಗಲಂ ಶಾಸನದ ಕಥೆ ಮಾತ್ರವಲ್ಲ, ಕಳೆದು ಹೋದ ನಮ್ಮ ಅಪಾರ ಇತಿಹಾಸವನ್ನ ಮರಳಿ ತರುವ ಒಂದು ದೊಡ್ಡ ನಿರಂತರ ಅಭಿಯಾನದ ಚಿತ್ರಣವನ್ನ ಇದು ಕೊಡ್ತದೆ. ಈಗ ಇತಿಹಾಸದ ಪುಟಗಳನ್ನ ಸ್ವಲ್ಪ ಹಿಂದಕ್ಕೆ, ಅಂದ್ರೆ 1000 ವರ್ಷಗಳಷ್ಟು ಹಿಂದಕ್ಕೆ ತಿರುಗಿಸೋಣ. ಈ ಶಾಸನಗಳ ರಹಸ್ಯಗಳೇನು? ಇಷ್ಟೊಂದು ಚರ್ಚೆಯಾಗ್ತಿರುವ ಈ ತಾಮ್ರದ ಶಾಸನಗಳಲ್ಲಿ ಅಷ್ಟಕ್ಕೂ ಏನಿದೆ ಅಂತ ನೋಡೋಣ. ಇತಿಹಾಸಕಾರರು ಗುರುತಿಸಿರುವ ಹಾಗೆ ಈ ತಾಮ್ರದ ಶಾಸನಗಳು ಅಧಿಕೃತವಾಗಿ 1ನೇ ರಾಜೇಂದ್ರ ಚೋಳನ ಕಾಲಕ್ಕೆ ಸೇರಿವೆ. ಆದರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಇದರಲ್ಲಿರುವ ಆದೇಶವನ್ನು ಮೂಲತಃ ಹೊರಡಿಸಿದ್ದು ಅವನ ತಂದೆ, ಅಂದ್ರೆ ಅದೇ ನಮ್ಮ ಸುಪ್ರಸಿದ್ಧ ಮಹಾರಾಜ 1ನೇ ರಾಜರಾಜ ಚೋಳ. ಅಂದ್ರೆ ತಂದೆ ಮಾಡಿದ ಒಂದು ಮಹತ್ವದ ಆದೇಶವನ್ನು ಮಗನ ಆಳ್ವಿಕೆಯ ಕಾಲದಲ್ಲಿ ಈ ತಾಮ್ರದ ಶಾಸನಗಳಲ್ಲಿ ಶಾಶ್ವತವಾಗಿ ಕೆತ್ತಲಾಗಿದೆ. ಇದು ಚೋಳರ ಆಡಳಿತ ಎಷ್ಟು ನಿಖರವಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ ನಿಜಕ್ಕೂ ಕುತೂಹಲ ಕೆರಳಿಸುವ ವಿಚಾರ ಏನಂದ್ರೆ, ಶಾಸನದಲ್ಲಿರುವ ಪಲ್ಲಿಚ್ಛಂದಂ ಅನ್ನೋ ಒಂದು ಐತಿಹಾಸಿಕ ಪದ. ಇದರ ಅರ್ಥ ದಾನ ಮಾಡೋದು ಅಂತ. ಕಟ್ಟ ಹಿಂದೂ ರಾಜರಾಗಿದ್ದ ಚೋಳರು ನಾಗಪಟ್ಟಣದಲ್ಲಿ ಕಟ್ಟಲಾಗಿದ್ದ ಚೂಡಾಮಣಿ ವಿಹಾರ ಅನ್ನೋ ಒಂದು ಬೌದ್ಧ ಮಠದ ನಿರ್ವಹಣೆಗಾಗಿ ಆನೆಮಂಗಲಂ ಅನ್ನೋ ಇಡೀ ಗ್ರಾಮವನ್ನೇ ದಾನವಾಗಿ ಕೊಟ್ಟಿದ್ರು ಅಂತ ಈ ಶಾಸನ ಹೇಳುತ್ತೆ. ಆ ಕಾಲದಲ್ಲಿದ್ದ ಎಂಥ ಅದ್ಭುತವಾದ ಧಾರ್ಮಿಕ ಸಹಿಷ್ಣುತೆಯಲ್ವಾ ಇದು? ಆದರೆ ನಮ್ಮ ಐತಿಹಾಸಿಕ ವಸ್ತುಗಳನ್ನ ನಾವು ಯಶಸ್ವಿಯಾಗಿ ವಾಪಸ್ ತರ್ತಿರೋದು ಎಷ್ಟು ನಿಜವೋ, ನಮ್ಮಲ್ಲಿರೋ ವಸ್ತುಗಳನ್ನ ಕಾಪಾಡಿಕೊಳ್ಳೋಲ್ಲಿ ನಮ್ಗಿರೋ ಸವಾಲುಗಳು ಅಷ್ಟೇ ನಿಜ. ಈಗ ಕಳೆದುಹೋದ ಅನ್ವಿಲ್ ಶಾಸನಗಳ ಕಡೆಗೆ ನಾವೀಗ ಗಮನ ಹರಿಸಬೇಕಿದೆ. ಸಂಸದ ವೆಂಕಟೇಶ್ನರು ಒಂದು ನೇರವಾದ ಹೋಲಿಕೆಯನ್ನ ನಮ್ಮ ಮುಂದಿಡ್ತಾರೆ. ಒಂದೆಡೆ ವಿದೇಶದ ಲೈಡನ್ ವಿಶ್ವವಿದ್ಯಾನಿಲಯ ನಮ್ಮ ಆನೆಮಂಗಲಂ ಶಾಸನಗಳನ್ನ ಇಷ್ಟು ವರ್ಷಗಳ ಕಾಲ ಬಹಳ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದೆ. ಆದ್ರೆ ಇನ್ನೊಂದೆಡೆ ನೋಡಿದ್ರೆ ಚೋಳರ ಇಡೀ ವಂಶಾವಳಿಯನ್ನೇ ಸಂಪೂರ್ಣವಾಗಿ ದಾಖಲಿಸಿದ್ದ ಅತ್ಯಂತ ಪ್ರಮುಖವಾದ ನಮ್ಮದೇ ಅನ್ಬಿಲ್ ತಾಮ್ರದ ಶಾಸನಗಳು ಎಲ್ಲೋ ನಾಪತ್ತೆಯಾಗಿವೆ. ಮತ್ತು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ASI ಗೆ ಆ ಶಾಸನಗಳನ್ನ ಪತ್ತೆ ಹಚ್ಚಲು ಇನ್ನೂ ಸಾಧ್ಯವಾಗಿಲ್ಲ ಅನ್ನೋದು ಒಂದು ಕಟು ವಾಸ್ತವ. ಅವರು ಹೇಳಿರೋ ಮಾತು ಹೀಗಿದೆ: ಲೈಡನ್ ವಿಶ್ವವಿದ್ಯಾನಿಲಯವು ಆನೆಮಂಗಲಂ ಶಾಸನಗಳನ್ನ ಸಂರಕ್ಷಿಸಿದ್ರೆ ASIಗೆ ಅನ್ಬಿಲ್ ಶಾಸನಗಳನ್ನ ರಕ್ಷಿಸಲು ಸಾಧ್ಯವಾಗಿಲ್ಲ. ನಮ್ಮ ಬಳಿ ಆ ಶಾಸನಗಳ ಮಾಹಿತಿಯ ಪ್ರತಿಗಳು ಅಥವಾ ನಕಲುಗಳು ಇರಬಹುದು, ಆದ್ರೆ ಮೂಲ ಶಾಸನಗಳೇ ನಾಪತ್ತೆಯಾಗಿರೋದು ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ನಾಪತ್ತೆಯಾಗಿರುವ ಈ ಮಹತ್ವದ ದಾಖಲೆಗಳನ್ನ ಹುಡುಕಲು ASI ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಆಗ್ರಹ ಈಗ ಪ್ರಬಲವಾಗಿ ಕೇಳಿಬರ್ತಿದೆ. ಸರಿ, ಹಾಗಾದ್ರೆ ಮರಳಿ ಬಂದಿರುವ ಈ ಆನೈಮಂಗಲಂ ತಾಮ್ರದ ಶಾಸನಗಳ ನಿಜವಾದ ಸ್ಥಾನ ಎಲ್ಲಿದೆ? ಇವುಗಳನ್ನ ಅಂತಿಮವಾಗಿ ಎಲ್ಲಿಡಬೇಕು ಅನ್ನೋದರ ಬಗ್ಗೆ ಈಗ ಒಂದು ಬಹುಮುಖಿ ಚರ್ಚೆ ಶುರುವಾಗಿದೆ. ಬನ್ನಿ, ಆ ಚರ್ಚೆಯ ಆಯಾಮಗಳನ್ನ ನೋಡೋಣ. ಈ ಶಾಸನಗಳನ್ನ ಎಲ್ಲಿಡಬೇಕು ಅನ್ನೋದಕ್ಕೆ ಪ್ರಮುಖವಾಗಿ 3 ಪ್ರಬಲವಾದ ಪ್ರಸ್ತಾಪಗಳಿವೆ. ಮೊದಲನೆಯದು ನವದೆಹಲಿಯ ಪುರಾಣಾಖಿಲ. ಪ್ರಸ್ತುತ ವಿದೇಶಗಳಿಂದ ತರಲಾದ 654 ವಸ್ತುಗಳನ್ನ ಇಲ್ಲಿ ಇಡಲಾಗಿದೆ. ಆದ್ರೆ ಸಮಸ್ಯೆ ಏನಂದ್ರೆ, ಈ ವಸ್ತುಗಳು ಜನಸಾಮಾನ್ಯರಿಗೆ ನೋಡಲು ಸಿಗುತ್ತಿಲ್ಲ. ಎರಡನೆಯ ಪ್ರಸ್ತಾಪ ನಾಗಪಟ್ಟಣಂ ವಸ್ತು ಸಂಗ್ರಹಾಲಯ. ಸಂಸದ ವೆಂಕಟೇಶನ್ ಮತ್ತು ವೈಕೋ ಅವರ ಪ್ರಕಾರ ಶಾಸನದಲ್ಲಿ ಉಲ್ಲೇಖಿಸಿರುವ ಚೂಡಾಮಣಿ ವಿಹಾರ ಇರೋದೇ ನಾಗಪಟ್ಟಣಂನಲ್ಲಿ.
ಹಾಗಾಗಿ ಅದು ಅಲ್ಲಿಯೇ ಇರಬೇಕು ಅಂತ. ಇನ್ನು ಮೂರನೆಯ ಪ್ರಸ್ತಾಪ ಬಂದು ಗಂಗೈಕೊಂಡ ಚೋಳಪುರಂ. ಆರ್ ಕೋಮಗಣ್ಣವರ ಹೇಳುವಂತೆ ಸುಮಾರು 3 ಶತಮಾನಗಳ ಕಾಲ ಚೋಳರ ಐತಿಹಾಸಿಕ ರಾಜಧಾನಿಯಾಗಿದ್ದ ಈ ಜಾಗದಲ್ಲೇ ಶಾಸನಗಳನ್ನ ಇಡಬೇಕು ಅನ್ನೋದು ಅವರ ವಾದ. ಪ್ರತಿಯೊಬ್ಬರ ವಾದಕ್ಕೂ ಅದರದೇ ಆದ ಬಲವಾದ ಕಾರಣಗಳಂತೂ ಇವೆ. ಇನ್ನು ಗಂಗೈಕೊಂಡ ಚೋಳಪುರಂ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್ ಕೋಮಗನ್ ಅವರ ದೃಷ್ಟಿಕೋನ ಅಂತೂ ಬಹಳ ಸ್ಪಷ್ಟವಾಗಿದೆ. 1ನೇ ರಾಜೇಂದ್ರ ಚೋಳನ ಕಾಲದಿಂದಲೇ ಚೋಳರ ಬೃಹತ್ ರಾಜಧಾನಿಯಾಗಿದ್ದ ಈ ಐತಿಹಾಸಿಕ ಜಾಗದಲ್ಲೇ ಇದನ್ನ ಕಾಯಂ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಬೇಕಂತ ಅವರು ಆಗ್ರಹಿಸ್ತಾರೆ. ದೇವಾಲಯದ ಆವರಣದಲ್ಲಿರುವ ಎಎಸ್ಐ ಒಡೆತನದ ಕಟ್ಟಡಗಳಲ್ಲಿ ಇದನ್ನ ಭದ್ರವಾಗಿ ಪ್ರದರ್ಶನಿಸಬಹುದು, ಅಥವಾ ಜನರಿಗೆ ಎದ್ದು ಕಾಣುವ ಹಾಗೆ ಬೃಹತ್ ದೇವಾಲಯದ ಮಹಾಮಂಟಪದಲ್ಲೇ ಇಡಬಹುದು ಅನ್ನೋದು ಅವರ ಸಲಹೆ. ಇದು ಕೇವಲ ಒಂದು ವಸ್ತುವಲ್ಲ, ಆ ನಿರ್ದಿಷ್ಟ ಜಾಗದ ಇತಿಹಾಸದ ಜೀವಂತ ಸಾಕ್ಷಿ ಅನ್ನೋದು ಅವರ ಬಲವಾದ ನಂಬಿಕೆ. ಕೊನೆಯದಾಗಿ ಈ ಸಂಪೂರ್ಣ ವರದಿಯಿಂದ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆಯಿದೆ. ವಿದೇಶಗಳಿಂದ ನಮ್ಮ ಪ್ರಾಚೀನ ಪರಂಪರೆ ಮತ್ತು ಸಂಪತ್ತುಗಳು ತಾಯ್ನಾಡಿಗೆ ಮರಳುತ್ತಿರುವುದು ನಿಸ್ಸಂದೇಹವಾಗಿ ನಮ್ಗೆಲ್ಲ ಹೆಮ್ಮೆಯ ವಿಚಾರ. ಆದ್ರೆ ಕೇವಲ ಅವುಗಳನ್ನ ತಂದು ಭದ್ರವಾದ ಕೋಣೆಗಳಲ್ಲಿ ಬೀಗ ಹಾಕಿ ಇಡುವುದು ಮಾತ್ರವೇ ನಮ್ಮ ಉದ್ದೇಶವಾಗಬಾರದು ಅಲ್ವಾ? ಇತಿಹಾಸವನ್ನು ಮರಳಿ ತರುವುದು, ಅದನ್ನು ಸುರಕ್ಷಿತವಾಗಿ ಕಾಪಾಡುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಭವ್ಯ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ, ಜನಸಾಮಾನ್ಯರಿಗೆ ಕಾಣುವಂತೆ ಪ್ರದರ್ಶಿಸುವುದು, ಈ ಸೂಕ್ಷ್ಮ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಈಗ ಅತ್ಯಂತ ಅಗತ್ಯವಾಗಿದೆ. ಇತಿಹಾಸವನ್ನು ಜೀವಂತವಾಗಿಡುವ ಈ ಅಂತಿಮ ಜವಾಬ್ದಾರಿ ಯಾರ ಮೇಲಿದೆ? ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಈ ವಿಶೇಷ ವರದಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.